ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಮಳೆಗಾಗಿ ಕಾದು ಕುಳಿತಿರುವ ರೈತರ ಬದುಕು ಇದೀಗ ಆತಂಕದಲ್ಲಿದೆ. ಬಿತ್ತನೆ ಮಾಡಿದ ಬೆಳೆಗಳಿಗೆ ಸಮಯಕ್ಕೆ ಸರಿಯಾಗಿ ಮಳೆ ಸಿಗದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಾಜ್ಯದ ಹಲವೆಡೆ ಮಳೆಗಾಗಿ ವಿಶೇಷ ಪೂಜೆ, ಹೋಮ ಹವನಗಳು ನಡೆಯುತ್ತಿರುವ ನಡುವೆಯೇ ಹಾವೇರಿ ಜಿಲ್ಲೆಯ ಹೆಗ್ಗೇರಿಯಲ್ಲಿ ನಡೆದ ಒಂದು ವಿಶಿಷ್ಟ ಆಚರಣೆ ಎಲ್ಲರ ಗಮನ ಸೆಳೆದಿದೆ. ಮಳೆರಾಯನ ಕೃಪೆಗಾಗಿ ರೈತರು ಹಾಗೂ ಗ್ರಾಮಸ್ಥರು ನಡೆಸಿದ ಪರವು ಆಚರಣೆಯ ಕುರಿತ ವರದಿ ಇಲ್ಲಿದೆ. ಆಕಾಶದತ್ತ ದೃಷ್ಟಿ ನೆಟ್ಟು ಮಳೆಗಾಗಿ ಕಾಯ್ತಾ ಇರುವ ರೈತರ ಮನಸ್ಸಿನಲ್ಲಿ ಈಗ ಒಂದೇ ಚಿಂತೆ, ಯಾವಾಗ ಮಳೆ ಬರುತ್ತೋ ಎಂಬುದು. ಬಿತ್ತನೆ ಕಾರ್ಯ ಮುಗಿದಿದ್ರೂ ನಿರೀಕ್ಷಿತ ಮಳೆಯ ಕೊರತೆಯಿಂದ ಬೆಳೆಗಳು ಒಣಗುವ ಭೀತಿ ಎದುರಾಗಿದೆ. ಇದೇ ಕಾರಣಕ್ಕೆ ಹಾವೇರಿ ಜಿಲ್ಲೆಯ ಹೆಗ್ಗೇರಿ ಗ್ರಾಮದಲ್ಲಿ ರೈತರು ಹಾಗೂ ಗ್ರಾಮಸ್ಥರು ಸಂಪ್ರದಾಯಬದ್ಧವಾಗಿ ಮಳೆಗಾಗಿ ವಿಶೇಷ ಪರವು ಆಚರಣೆ ನಡೆಸಿದ್ದಾರೆ. ಹೆಗ್ಗೇರಿ ಕೆರೆ ಸಮೀಪ ನಡೆದ ಈ ಆಚರಣೆಯಲ್ಲಿ ಗ್ರಾಮಸ್ಥರು, ರೈತರು ಹಾಗೂ ಹಿರಿಯರು ಒಟ್ಟಾಗಿ ಸೇರಿ ಮಳೆಗಾಗಿ ಪ್ರಾರ್ಥನೆ ಸಲ್ಲಿಸಿದ್ರು. ಪರವು ಆಚರಣೆಯ ಅಂಗವಾಗಿ ಮನೆ ಮನೆಗಳಿಂದ ದವಸ ಧಾನ್ಯಗಳನ್ನ ಸಂಗ್ರಹಿಸಿ ಅನ್ನ ಸಂತರ್ಪಣೆ ನಡೆಸಲಾಯಿತು. ಸಾವಿರಾರು ಜನರು ಭಾಗವಹಿಸಿ ಗ್ರಾಮದ ಆರಾಧ್ಯ ದೇವತೆ ಹೆಗ್ಗೇರಮ್ಮನಿಗೆ ವಿಶೇಷ ಪೂಜೆ ಸಲ್ಲಿಸಿ ಉತ್ತಮ ಮಳೆಯಾಗುವಂತೆ ಬೇಡಿಕೊಂಡ್ರು. ಗ್ರಾಮದ ಹಿರಿಯರ ಪ್ರಕಾರ ಸುಮಾರು 13 ವರ್ಷಗಳ ಹಿಂದೆ ಇದೇ ರೀತಿ ಮಳೆ ಕೊರತೆ ಆದಾಗ ಪರವು ಆಚರಣೆ ನಡೆಸಲಾಗಿತ್ತು. ಬಳಿಕ ಉತ್ತಮ ಮಳೆಯಾಗಿ ರೈತರ ಬದುಕಿನಲ್ಲಿ ನೆಮ್ಮದಿ ಮೂಡಿತು ಎಂಬ ನಂಬಿಕೆ ಗ್ರಾಮಸ್ಥರಲ್ಲಿದೆ. ಈ ಬಾರಿಯೂ ಹೆಗ್ಗೇರಮ್ಮನ ಕೃಪೆಯಿಂದ ಉತ್ತಮ ಮಳೆಯಾಗಿ ಬೆಳೆಗಳು ಸಮೃದ್ಧಿಯಾಗಿ ಬೆಳೆಯಲಿ, ರೈತರ ಸಂಕಷ್ಟ ದೂರವಾಗಲಿ ಎಂಬ ಆಶಯದೊಂದಿಗೆ ಜನರು ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಮಳೆ ಅಂದ್ಕೊಂಡಂಗೆ ಆಗಿಲ್ಲ, ಮುಂಗಾರು ಮಳೆ ಕೈ ಕೊಟ್ಟದ್ದು, ಬಿತ್ತಿದ ಬೆಳೆಯನ್ನೆಲ್ಲ ರೈತ ಹರಿತಾ ಇದ್ದಾರೆ. ಈಗ ಇವತ್ತೊಂದು ಪರು ಮಾಡಿದ್ರಿ, ಏನು ಉದ್ದೇಶ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹೆಗ್ಗೇರಿ ಪರ್ವವನ್ನು ಯಾಕೆ ಮಾಡಾಕತ್ತೀವಿ ಅಂದ್ರೆ ಮಳೆ ಹೋದ ಕಾರಣಕ್ಕನ ಬೇಡಿಕೆನಾಕತ್ತೀವಿ ಪರಮಾತ್ಮ. ಎಲ್ಲರ ಹತ್ರ ದುಡ್ಡು ಇಸ್ಕೊಂಡು, ಅಕ್ಕಿ ಇಸ್ಕೊಂಡು, ಬೆಲ್ಲ ಇಸ್ಕೊಂಡು, ದೇವ್ರನ್ನ ಕರ್ಕೊಂಬಂದು, ಜಾಮವನ್ನ, ದೇವ್ರನ್ನ, ಬಸವಣ್ಣನ ಕರ್ಕೊಂಬಂದು ಹೆಗ್ಗೇರಿ ಮೇಲೆ ನಾಗೇಂದ್ರ ಗುಡಿ ಅಂತ ಐತಿ, ಆ ಗುಡಿ ಹತ್ರ ಇಟ್ಟು ಅನ್ನಪ್ರಸಾದ ಮಾಡಿಸಿ ಬಡವರಿಗೆ, ಬಗ್ಗರಿಗೆ ಎಲ್ಲರಿಗೂ ಊಟಕ್ಕೆ ಹಾಕಿ ಮಳೆ ದೇವನ ಬೇಡಿಕೆನಕ್ಕಾಗಿ ನಾವು ಪೌರ್ ಮಾಡಾಕತ್ತೀವಿ. ಈಗ ಎಲ್ಲ ರೈತರು ಕೂಡಿ ಈ ಒಂದು ಪರು ಮಾಡಿದ್ದಾರೆ. ಈಗ ಸಾಕಷ್ಟು ಕಡೆ ಹರಗಂತಾರೆ. ಇದು ಹೀಗೆ ಆದ್ರೆ ಮುಂದೆ ಇನ್ನೊಂದು 8-10 ದಿನ ಹೋದ್ರೆ ಪರಿಸ್ಥಿತಿ ಭಾಳ ಬೇಡ. ಹೆಂಗೆ ಹೇಳ್ತೀರ? ಅದು ಪರಮಾತ್ಮನ ಉಸಿರು ಬೇಡ್ಕೊಂಡವು. ಈಗ ಹೆಗ್ಗೇರಿಯನ್ನು ಬೇಡ್ಕೊಂಡು ಪರಮಾತ್ಮನ ಬೇಡ್ಕೊಂಡು ಮಳೆ ಆಕತ್ತೇನ ನಮ್ಗೆ 100% ಭರವಸೆ ಐತಿ. ಆದ್ರೆ ಆ ಕ್ಲೈಮೇಟ್ಗೆ, ವಾತಾವರಣಕ್ಕೆ ಪರಮಾತ್ಮ ಬಿಟ್ಟಿರ್ತೀವಿ. ಯಾಕಂತ ನಮ್ದು ಏನೈತಿ ನಾವು ಮಾಡಿ ಅಲ್ಲ. ಹಿಂದೆ ಇದೇ ರೀತಿ ಈ ರೀತಿ ಯಾವಾಗ ಮಾಡಿದ್ವಿ ಮಳೆ ಆಗಿತ್ತಾ? 13 ವರ್ಷದಿಂದ ಪರು ಮಾಡಿದ್ರೆ ನಮ್ಗೆ ಉಣ್ಣಕ್ಕಾಗಿಲ್ಲ. ಅನ್ನ ನೀರು ಕುಡಿಯೋ ಒಂದು ಆನಮನಿ ಮಳೆ ಆಗಿತ್ತು. ಹೆಗ್ಗೇರಿ ಕೂಡಿಲಿ ಬರ್ತೈತಿ. 4-5 ದಿವಸ ವಾರ ಗಂಟೆ ಮಳೆ ಹೊಡೆದತ್ತು. ಆ ಕಾರಣಕ್ಕೆ ಹಿಂದರ್ ಮಾಡ್ಕೊಂಡು ನಾವು ಮಾಡಕತ್ತೀವಿ. ಈಗ ಈ ಪರು ಮೇಲೆ ನಂಬಿಕೆ ಇದೆ, ಮಳೆ ಆಗುತ್ತೆ. ಭಾಳ ನಂಬಿಕೆ ಐತಿ, ಭಾಳ ನಂಬಿಕೆ. ವಿಶಿಷ್ಟತೆ ಏನಂದರೆ, ಈ ಹೆಗ್ಗೇರಮ್ಮನ್ನು ಪರ್ವು ಮಾಡಿದಾಗ ಪ್ರತಿ ಸಲ ಮಳೆಯಾಗಿದೆ. ಈಗ 13 ವರ್ಷದಿಂದ ಪರ್ವು ಮಾಡಿದಾಗ ಎಲ್ಲ ರೈತರು, ಎಲ್ಲ ವ್ಯಾಪಾರಸ್ಥರು, ಎಲ್ಲ ಮುಖಂಡರು ಎಲ್ಲರೂ ಇದಕ್ಕೆ ಬೆಂಬಲ ಕೊಟ್ಟು ಈ ಒಂದು ಹೆಗ್ಗೇರಮ್ಮನ್ನು ಪರ್ವು ಮಾಡಿದ್ದಕ್ಕೆ ಈಗ 13 ವರ್ಷದಿಂದ ಇಲ್ಲೆಲ್ಲ ನಾವು ಕೊತ್ತಳ್ಳಿ ಎಲೆ ಮ್ಯಾಗ ಕುತ್ಕೊಂಡು ಊಟ ಮಾಡಿದರೆ ನೀರೆಲ್ಲ ಹರಿದಾರೆ. ಅನ್ನದಾಗೆಲ್ಲ ನೀರು ಹರಿದೆವು. ಯಾವಾಗ ಮಾಡಿದಾಗೂ ಹೆಗ್ಗೇರಮ್ಮ ಏನು ಕಣ್ಣು ತೆಗೆದಾಳ. ಈ ಸಲನೂ ಅದ್ರ ಪ್ರಕಾರ ಎಲ್ಲ ರೈತರೇ ನಿರೀಕ್ಷೆ ಇಟ್ಕೊಂಡಾರಲ್ಲ, ಆ ನಿರೀಕ್ಷೆ ಪ್ರಕಾರ ಇವತ್ತು ಆಗಲಿ ನಾಳೆ ಆಗಲಿ ಮಳೆ ಆಗೇ ಆಕತ್ತಂತ ಎಲ್ಲ ರೈತರಲ್ಲಿ ಭಾವನೆ ಐತಿ. ಆ ಹೆಗ್ಗೇರಮ್ಮ ಯಾರ ರೈತರು ಕೈ ಬಿಡಲ್ಲ ಅನ್ನೋದು ನಮ್ಗೆಲ್ಲರಿಗೂ ವಿಶ್ವಾಸ ಐತಿ. ಈಗ 13 ವರ್ಷದಿಂದ ಬಂದಂಥ ಈ ಒಂದು ಮಳೆ ಸಮಸ್ಯೆ ಏನಾಗಿತ್ತಲ್ಲ, ಅದನ್ನ ಈಗ ಎದುರ್ತಾ ಇದ್ದಾರೆ. ಹೌದೌದು. ಈಗ ಈ ಮಳೆ ಕೈ ಹಿಡಿತಾನೆ, ಹೆಗ್ಗೇರಮ್ಮ ಕೈ ಹಿಡಿದಾಳೆ ಎಲ್ಲರಿಗೂ ವಿಶ್ವಾಸ ಐತಿ. ಎಂದೂ ಹುಸಿ ಹೋಗಿಲ್ಲ. ಈಗ ನಾವು ಮನೆ ಮುಟ್ಟೋದಾಗೂ ಮಳೆ ಆದರೂ ಆಗ್ಬೋದು, ಮಾಡಿಲ್ಲ ಅದಿಲ್ಲ ಅಂದ್ರೂ ಮಳೆ ಆಗ್ಬೋದು. ಆ ಹೆಗ್ಗೇರಮ್ಮಂದು ಒಂದು ಪ್ರೂವ್ ಏನೈತಲ್ಲ, ಎಲ್ಲ ರೈತರ ಆಕಿ ಮ್ಯಾಗೆ ಒಂದು ಅಪೇಕ್ಷೆ ಇಟ್ರ ಆ ಅಪೇಕ್ಷೆ ಪ್ರಕಾರ ಮಳೆ ಆಗೇ ಆಕತ್ತೆ ಅಂತ ನಾವು ಇಲ್ಲಿವರೆಗೂ ಬಯಸೇವಿ. ಈಗ ಆಗಿಯೂ ಆಕತಿ.